ಓಕೆ. 56 ಜನ ಪೊಲೀಸ್ನವರು ಸಾಕ್ಷಿ ಆಗ್ತಾರೆ ಅಂತ ಇದೆ. ಪೊಲೀಸ್ ಸಾಕ್ಷಿಗಳು ಸಹಜವಾಗಿರ್ತವೆ. ಹ್ಮ್. ಪೊಲೀಸ್ ಸಾಕ್ಷಿಗಳು ಮಹಾಜರ ವಿಟ್ನೆಸ್ ಕರ್ಕೊಂಡು ಹೋಗಿರ್ತಕ್ಕಂಥವ್ರು, ಇನ್ವೆಸ್ಟಿಗೇಷನ್ ಮಾಡಿರ್ತಕ್ಕಂಥವ್ರು, ಪೇಪರ್ಸ್ ಅನ್ನು ತಂದು ಕೊಟ್ಟಿರ್ತಕ್ಕಂಥವ್ರು, ತನಿಖೆ ಮಾಡಿರ್ತಕ್ಕಂಥ ಪೊಲೀಸವರು, ಮತ್ತು ಪೊಲೀಸವರು ಅರೆಸ್ಟ್ ಮಾಡಿರ್ತಕ್ಕಂಥ ಪೊಲೀಸವರು, ಈಗ ಸುಮಾರು 20-25 ಜನಕ್ಕಿಂತ ಹೆಚ್ಚು ಜನ ಪೊಲೀಸರು ಅರೆಸ್ಟ್ ಮಾಡಲಿಕ್ಕೆ ಹೋಗಿದ್ರು. ಆ ಆ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿ, ಅಂದರೆ ಪೊಲೀಸವರು ಸಾಕ್ಷಿಗಳು ಇವನ್ನ ಅರೆಸ್ಟ್ ಮಾಡಿದ್ವಿ ಓಕೆ, ಪ್ರೂವ್ ಮಾಡಲಿಕ್ಕೆ ಅಷ್ಟು ಇಂಪ್ಯಾಕ್ಟ್ ಆಗಲ್ಲ. ಅಲ್ಲ, ಇಂಪ್ಯಾಕ್ಟ್ ಆಗ್ತದೆ. ಯಾವಾಗ ಆಗ್ತದೆ ಅಂತ ಇವರೆಲ್ಲ ಪೊಲೀಸರು ಪೂರ್ವಕವಾಗಿ ತನಿಖಾಧಿಕಾರಿಗಳು ಹೇಳಿಕೆ, ಇವರೆಲ್ಲ ಸಾಂದರ್ಭಿಕ ಸಾಕ್ಷಿಗಳಷ್ಟೇ. ಇವ್ರನ್ನ ಅರೆಸ್ಟ್ ಮಾಡಿದ್ವಿ ಪ್ರೂವ್ ಮಾಡಲಿಕ್ಕೆ, ಮಹಾಚಾರ ಮಾಡಿದ್ವಿ ಅಂತಕ್ಕಂಥ ಪ್ರೂವ್ ಮಾಡಲಿಕ್ಕೆ, ಇಂಡಿಪೆಂಡೆಂಟ್ ಸಾಕ್ಷಿಗಳನ್ನು, ಸ್ವತಂತ್ರ ಸಾಕ್ಷಿಗಳನ್ನು ಕರ್ಕೊಂಬಂದಿರ್ತಾರೆ. ಅವ್ರಿಗೆ ಕಾನೂನಾತ್ಮಕ ನೋಟಿಸ್ಗಳು ಕೊಟ್ಟಿದ್ದಾರಾ ಇಲ್ವಾ, ಆ ಸಾಕ್ಷಿಗಳು ಈ ಕೇಸ್ಗೆ ಸಂಬಂಧಪಟ್ಟವ್ರ ರಿಲೇಟಿವ್ಸಾ ಅಥವಾ ಊರಿನವರು ಸುತ್ತಮುತ್ತಲು ಇರ್ತಕ್ಕಂಥವ್ರ ಅಥವಾ ಘಟನೆ ಸ್ಥಳಕ್ಕೆ ಸುತ್ತಮುತ್ತ, ಇವರೆಲ್ಲ ಪೊಲೀಸರು 56 ಸಾಕ್ಷಿಗಳು ಇದೇನು ದೊಡ್ಡ ವಿಚಾರ ಅಲ್ಲ, ಅದೇನಕ್ಕೆ ಹೆಚ್ಚಿನ ಪ್ರಯಾರಿಟಿ ಕೊಡಬೇಕಾಗಿಲ್ಲ. ಬಟ್ ಇವರೆಲ್ಲ ಪೂರಕವಾಗಿರ್ತಕ್ಕಂಥ ಇವೆಲ್ಲ ಕೇಸನ್ನು ಸಹ ಆ 3 ಜನ ಪ್ರತ್ಯಕ್ಷ ಸಾಕ್ಷಿಗಳಿದ್ರಲ್ಲ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸಾಕ್ಷಿಗಳಿಗೆ ಅನುಕೂಲವಾದಂಥ ರೀತಿಯಲ್ಲೇ ಕೊಟ್ಟಿರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಹಾಗಾಗಿ ನಾವು ಗಂಭೀರ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಈ ಒಂದು ದರ್ಶನ್ ವಿಚಾರದ ಕೇಸುಗಳಲ್ಲಿ. ಆ ಹೇಳಿಕೆ ಏನು FIR ಆಧಾರದ ಮೇಲೆ ಆ 3 ಜನ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ, ಆ ಸಾಕ್ಷಿಗಳಿಗೆ ಪೂರಕವಾಗಿರ್ತಕ್ಕಂಥ ಅಂಶಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಇಷ್ಟು ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ, ಇಷ್ಟು ದಾಖಲಾತಿಗಳನ್ನು ಕೊಟ್ಟಿದ್ದಾರೆ ಅಂದರೆ ತಪ್ಪಾಗಲ್ಲ. ಓಕೆ ಸರ್, ಈಗ ಪೊಲೀಸ್ನವರ ಕೆಲಸ ಮುಗೀತು ಅಂತ ಅರ್ಥ. ಈಗ ಚಾರ್ಜ್ ಶೀಟ್ ಸಲ್ಲಿಸಿದ್ರು, ಇನ್ನು SPP ಪ್ರಸನ್ನ ಕುಮಾರ್ ಅವರ ಕಾರ್ಯ ಕೆಲಸ ಶುರುವಾಗುತ್ತೆ. ಎಷ್ಟು ದೊಡ್ಡ ಮಟ್ಟದ ಸವಾಲಿದೆ ಸರ್ ಅವರಿಗೆ? ಇಲ್ಲ, SPP ಇವರ ಕಾರ್ಯ ಇನ್ನೂ ಪ್ರಾರಂಭ ಆಗಿಲ್ಲ. ಪ್ರಾರಂಭ ಆಗೋದು ಎವಿಡೆನ್ಸ್ ಟೈಮಲ್ಲಿ ಅವ್ರ ಕಾರ್ಯ ಪ್ರಾರಂಭ ಆಗ್ತದೆ. ಅಥವಾ ಈ ಮಧ್ಯೆ ಏನಾದರೂ ಇವರೇನೋ ಜಾಮೀನು ಅರ್ಜಿಗಳನ್ನು ಸಲ್ಲಿಸಿದಾಗ ಈ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಬ್ಜೆಕ್ಷನ್ಸ್ ಆಗ್ತಕ್ಕಂಥದ್ದು, ವಾದಗಳು ಮಂಡಿಸ್ತಕ್ಕಂಥದ್ದು ಪ್ರಾರಂಭ ಆಗ್ತದೆ. ಅದು ಇವರೆಲ್ಲ ಈ ಸಾಕ್ಷಿಗಳೆಲ್ಲ ಹಾಗೆ ಚಾರ್ಜ್ ಶೀಟ್ ಫೈಲ್ ಮಾಡಿದ್ಮೇಲೆ ಚಾರ್ಜ್ ಶೀಟನ್ನು ಸಮನ್ಸ್ ಮಾಡಬೇಕಾಗ್ತದೆ. ಇವರೆಲ್ಲ ಸಮನ್ಸ್ಗಳು ಮಾಡ್ತಾರೆ, ಎಲ್ಲ ಸಾಕ್ಷಿಗಳಿಗೂ ಸಮನ್ಸ್ ಮಾಡಬೇಕು. ಆ ಚಾರ್ಜ್ ಶೀಟ್ ಆದಮೇಲೆ ಅದು ಕಾಗ್ನಿಜೆನ್ಸ್, ಫಸ್ಟು ಚಾರ್ಜ್ ಶೀಟ್ ಫೈಲ್ ಆದಮೇಲೆ ಈ ಕಾಗ್ನಿಜೆನ್ಸ್ ತಗೋಬೇಕು ಕೋರ್ಟ್ ಅವ್ರ ಕಾಗ್ನಿಜೆನ್ಸು ಈ ಸಾಕ್ಷಿಗಳು ಕೊಟ್ಟಿರ್ತಕ್ಕಂಥ ಸಾಕ್ಷಿಗಳು ನಿಜವಾದ ಸಾಕ್ಷಿಗಳ ಅಥವಾ ನಿಜವಾದ ಆರೋಪನ, ಈ ದೋಷಾರೋಪಣೆಯನ್ನು ಪಟ್ಟಿರ್ತಕ್ಕಂಥ ಈ ದೋಷಾರೋಪಣೆ ಮಾಡಿದಾರಲ್ಲ, ಇದುವಾಗಲೂ ಕೂಲಂಕಷವಾಗಿ ಅವರು ಪೇಪರ್ಸನ್ನು ನೋಡಬೇಕಾಗ್ತದೆ, ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಬೇಕಾಗ್ತದೆ ನ್ಯಾಯಮೂರ್ತಿಗಳು. ಆ ನಂತರ ಅದನ್ನು ಕಾಗ್ನಿಜೆನ್ಸ್ ತಗೋಬೇಕಾಗ್ತದೆ. ಒಂದು ವೇಳೆ ನ್ಯಾಯಮೂರ್ತಿಗಳು ಸಹ ಈ ಸುಳ್ಳು ಸಾಕ್ಷಿಗಳು ಅನ್ನೋದು ಗೊತ್ತಾದಾಗ ನ್ಯಾಯಮೂರ್ತಿಗಳು ಸಹ ಆ ಅಫೆನ್ಸ್ಗೆ ಕಾಗ್ನಿಜೆನ್ಸ್ ತಗೊಳ್ಳದೇ ಇರೋ ಸಾಧ್ಯತೆಗಳು ಇರ್ತವೆ. ಅದು ಕೋರ್ಟ್ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಆ ಕೋರ್ಟ್ ಅವರು ಅಪ್ಲಿಕೇಶನ್ ಅವರ ಮೈಂಡನ್ನು ಅಪ್ಲೈ ಮಾಡಿ ಸಾಕ್ಷಿ ಆಧಾರಗಳನ್ನೆಲ್ಲ ಓದಿ ತಿಳ್ಕೊಂಡು, ಎಸ್ ಇಟ್ ಇಸ್ ರಿಕ್ವೈರ್ಡ್ ಟು ಟೇಕ್ ಕಾಗ್ನಿಜೆನ್ಸ್ ಫಾರ್ ದೀಸ್ ಅಫೆನ್ಸಸ್ ಅಂದರೆ ಅಂಥ ಸಂದರ್ಭದಲ್ಲಿ ಕಾಗ್ನಿಜೆನ್ಸ್ ತಗೊಂಡು ಸಮನ್ಸ್ ಇಶ್ಯೂ ಮಾಡ್ತಾರೆ ಸಾಕ್ಷಿಗಳಿಗೆ. ನೋಡ್ರಪ್ಪ, ನೀವು ಬಂದು ಈ ಥರ ಹೇಳಿಕೆಗಳು ಕೊಟ್ಟಿದ್ದೀರಲ್ಲ, ಈಗಿದ್ದಂಥ ಕೇಸ್ಗಳಲ್ಲಿ ಕೊಟ್ಟಿದ್ದೀರಲ್ಲ, ನೀವು ಬಂದು ನ್ಯಾಯಾಲಯಕ್ಕೆ ಬಂದು ಸಾಕ್ಷಿ ಹೇಳಿ, ಏನು ನಡೆದಿದೆ ಅಂತಕ್ಕಂಥದ್ದನ್ನು ಸಾಕ್ಷಿ ಹೇಳಿ. ನೀವು ಪೊಲೀಸವ್ರ ಮುಂದೆ ಕೊಟ್ಟಿರ್ತಕ್ಕಂಥ ಸಾಕ್ಷಿ ಸರಿನಾ ಅಥವಾ ಇಲ್ವಾ, ನೀವು ಈ ಥರದ ದಾಖಲಾತಿಗಳು ಪ್ರೊಡ್ಯೂಸ್ ಮಾಡಿದ್ರೆ ಸರಿನಾ ಇಲ್ವಾ, ಆ ಸಾಕ್ಷಿಗಳು ಆ ಪೊಲೀಸ್ ವಿಟ್ನೆಸ್ಗಳಾಗಿರ್ಬೋದು ಅಥವಾ ಬೇರೆ ಯಾರಾದರೂ ಇಂಡಿಪೆಂಡೆಂಟ್ ಸ್ವತಂತ್ರ ಸಾಕ್ಷಿಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಯಾರಿಗೇ ಆಗಿರ್ಬೋದು, ಹೇಳಿಕೆಗಳು ಕೊಟ್ಟ ಆ ಹೇಳಿಕೆ ಕೋರ್ಟ್ ಮುಂದೆ ಕೊಡ್ತಾರಲ್ಲ, ಪ್ರಮಾಣಪೂರ್ವಕವಾಗಿ ಕೋರ್ಟ್ ಮುಂದೆ ಕೊಡ್ತಾರಲ್ಲ ಹೇಳಿಕೆ, ಆ ಹೇಳಿಕೆಗಳನ್ನು ಇವರ ಕನ್ವಿಕ್ಷನ್ ಅಥವಾ ಅಕ್ವಿಟಲ್ ಕನ್ಸಿಡರ್ ಮಾಡ್ತಾರೆ ಹೊರತು ಈ ಕೊಟ್ಟಿರ್ತಕ್ಕಂಥ ಯಾವುದೇ ಸಾಕ್ಷಿಗಳನ್ನು ಕನ್ವಿಕ್ಷನ್ಗೂ ಮತ್ತು ಇದಕ್ಕೂ ಕೊಡೋದಿಲ್ಲ. ಆ ಹೇಳಿಕೆಗಳ ಪ್ರಮಾಣಪೂರ್ವಕವಾಗಿ ಕೋರ್ಟ್ ಮುಂದೆ ಹೇಳುವಂಥ ಹೇಳಿಕೆಗಳ ಆಧಾರದ ಮೇಲೆ ಮತ್ತು ಈ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಸಾಕ್ಷಿಗಳನ್ನು ಪೂರಕವಾಗಿದ್ದರೆ ಆಗ ಆ ಸಾಕ್ಷಿಗಳನ್ನು ಮಾತ್ರ ಕನ್ಸಿಡರ್ ಮಾಡಿ ಅದು ಖುಲಾಸೆ ಮಾಡಬೇಕು ಅಥವಾ ಕನ್ವಿಕ್ಷನ್ ಒಳಗಡೆ ಕಳಿಸ್ಬೇಕು ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತೆ ಹೊರತು ಈ ಕೊಟ್ಟಿರ್ತಕ್ಕಂಥ ಸಾಕ್ಷಿ ಮೇಲೆ ಕನ್ವಿಕ್ಷನ್ ಆಗೋದಿಲ್ಲ. ಈ ಸಾಕ್ಷಿ ಮೇಲೆನಷ್ಟೇ ಆಗೋದಿಲ್ಲ. ಇದು ಪೂರಕ ಅಷ್ಟೇ. ತನಿಖೆ ನಡೆಸಲಿಕ್ಕೆ ಕೊಟ್ಟಿರ್ತಕ್ಕಂಥ ಸಾಕ್ಷಿಗಳಿವು. ನಾವು ಈ ಸಾಕ್ಷಿಗಳ ಆಧಾರದ ಮೇಲೆ ನಾವು ದೋಷಾರೋಪಣೆಯನ್ನು ಹೊರಿಸ್ತಾ ಇದ್ವಿ, ಇವರು ದೋಷಾರೋಪಣೆ ಕೊಟ್ಟು ನಾವು ಈ ರೀತಿ ತನಿಖೆ ಮಾಡಿದ್ವಿ, ಇಷ್ಟು ಹೇಳಿಕೆಗಳ ಆಧಾರದ ಮೇಲೆ, ಇಷ್ಟು ಸಾಕ್ಷಿಗಳ ಆಧಾರದ ಮೇಲೆ ಅರೆಸ್ಟ್ ಮಾಡಿದ್ವಿ, ತನಿಖೆ ಮಾಡಿದ್ವಿ, ಇವರು ನಮ್ಮ ಪ್ರಕಾರವಾಗಿ ಪ್ರೂವ್ ಆಗಿದೆ ಅಂತ ಹೇಳ್ಬಿಟ್ಟು ಪೊಲೀಸವರು ಒಂದು ಬಂಡಲ್ ಆಫ್ ಪೇಪರ್ಸನ್ನು ಕೋರ್ಟ್ಗೆ ಹಾಕ್ತಾರಲ್ಲ, ಅದರ ಸತ್ಯಾಸತ್ಯತೆಯನ್ನು ಟೆಸ್ಟ್ ಮಾಡ್ತಕ್ಕಂಥದ್ದು ಕೋರ್ಟ್ ಅವರು. ಅವತ್ತು ಕೋರ್ಟ್ ಅವ್ರ ಮುಂದೆ ಸಾಕ್ಷಿಗಳು ಹೇಳ್ತಾರಲ್ಲ,
ಆವತ್ತು ನೋಡಪ್ಪ ಪೊಲೀಸರು ಈ ಥರ ಹೇಳಿಕೆಗಳು ಕೊಟ್ಟು ಈ ಥರ ಮಾಡಿದಿರಲ್ಲ, ಇದು ನಿಜ ಸುಳ್ಳ ಅಂತ ಹೇಳ್ಬಿಟ್ಟು ಕೋರ್ಟ್ ಅವರು ಅದನ್ನು ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟ್ ಮಾಡಿದ ಮೇಲೆ, ಆ ಟೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಯಾರು ಸುಳ್ಳು ಯಾರು ನಿಜ ಅಂತಕ್ಕಂಥದ್ದು ಅಲ್ಲಿ ಪ್ರೂವ್ ಮಾಡಬೇಕಾಗ್ತದೆ. ಅಲ್ಲಿ ಡಿಫೆನ್ಸಿವ್ ಲಾಯರ್ ಆಗಲಿ ಅಥವಾ ಪ್ರಾಸಿಕ್ಯೂಷನ್ ಲಾಯರ್ ಆಗಲಿ ವಿಪರೀತವಾಗಿರ್ತಕ್ಕಂಥ ಕಷ್ಟ ಅಲ್ಲಿದೆ. ಅವರು ಯಾಕಂದರೆ ಇಷ್ಟೊಂದು ದಾಖಲಾತಿಗಳನ್ನು, ಇಷ್ಟೊಂದು ಸಾಕ್ಷಿಗಳನ್ನು ಕೊಟ್ಟಿರ್ತಕ್ಕಂಥ ಸಾಕ್ಷಿಗಳನ್ನ ಡಿಸ್ಪ್ರೂವ್ ಮಾಡಬೇಕಂದ್ರೆ ಅಷ್ಟು ಸುಲಭದ ಕೆಲಸ ಏನಿರಲ್ಲ. ಹಾಗಂತೇಳ್ಬಿಟ್ಟು ಪಬ್ಲಿಕ್ ಪ್ರಾಸಿಕ್ಯೂಟ್ರು ಇವ್ರು ಹೇಳಿದ್ದೇನೆ ನಿಜ, ಈ ಪೊಲೀಸರು ಹಾಕಿರ್ತಕ್ಕಂಥ ದೋಷಾರೋಪಣೆಯೇ ಸರಿ ಅಂತ ಹೇಳ್ಬಿಟ್ಟು ಅವ್ರು ಸಬ್ಸ್ಟ್ಯಾನ್ಷಿಯೇಟ್ ಮಾಡಬೇಕಲ್ಲ, ಅದು ಸುಲಭದ ಏನು ಕೆಲಸ ಅಲ್ಲ. ಯಾಕಂದರೆ ಡಿಫೆನ್ಸ್ ಅವರು ಇವು 164 ಅಡಿಯಲ್ಲಿ ನೀವು ಕೋರ್ಟ್ಗೆ ಹೋಗಿ ಸಾಕ್ಷಿಗಳನ್ನು ಕೊಡಿಸಿದಿರಲ್ಲ, ನೀವು ಒತ್ತಡ ಮಾಡಿ ಸೃಷ್ಟಿ ಮಾಡಿ ಅವ್ರು ಭಯ ಇಡಿಸಿ ಭಯದ ವಾತಾವರಣದಲ್ಲಿ ಸಾಕ್ಷಿಗಳನ್ನು ಕೊಡಿಸಿರ್ಬೋದು ಅಂತ ಹೇಳ್ಬಿಟ್ಟು ಡಿಫೆನ್ಸ್ ಕೌನ್ಸಿಲ್ ಅವ್ರು ಇಟ್ಕೊತಾರೆ. ಅಥವಾ ನೀವು ಇದೆಲ್ಲ ಯಾವುದು ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಯಾವುದು ಪ್ರತ್ಯಕ್ಷ ಸಾಕ್ಷಿಗಳೆಲ್ಲ ಇವೆಲ್ಲ ಪ್ಲಾಂಟ್ ಮಾಡಿ ನೀವು ಕರ್ಕೊಂಬಂದು ಸೃಷ್ಟಿ ಮಾಡಿ ಈ ಸಾಕ್ಷಿಗಳನ್ನ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಡಿಫೆನ್ಸ್ ಕೌನ್ಸಿಲ್ ಇಟ್ಕೊತಾರೆ. ಸೊ ಅದಕ್ಕೆಲ್ಲ ಅವ್ರು ಆನ್ಸರ್ ಇಟ್ಕೋಬೇಕಾಗ್ತದೆ. ಸೊ ಹೀಗಾಗಿ ವಾದ ಮತ್ತು ಪ್ರತಿವಾದಗಳ ಬಗ್ಗೆ ಡಿಫೆನ್ಸು ಮತ್ತು ಪ್ರಾಸಿಕ್ಯೂಷನ್ ಕೇಸ್ಗಳಿದಾವಲ್ಲ ಭಾಳ ಗಂಭೀರತೆಯನ್ನು ಪಡ್ಕೊತದೆ. ಅದು ಬಹುದೊಡ್ಡ ಕೆಲಸ ಭಾಳ. ಯಾಕಂದರೆ ಒಬ್ಬ ಮನುಷ್ಯ ಒಂದು ಕಡೆ ಒಬ್ಬ ಜೀವ ಕಳ್ಕೊಂಡಿದ್ದಾನೆ, ಮತ್ತೊಂದು ಕಡೆ 17 ಜನ ಇವತ್ತು ಜೈಲಲ್ಲಿ ಕಳೀತಾ ಇದ್ದಾರೆ. ಸೊ ಇವ್ರ ಕ್ಲೈಂಟನ್ನು ಅವರು ಉಳಿಸ್ಬೇಕಾಗ್ತದೆ, ಅವ್ರ ಕೇಸನ್ನು ಉಳಿಸ್ಕೋಬೇಕಾಗ್ತದೆ. ಯಾಕಂದ್ರೆ ಮರ್ಯಾದೆ ಪ್ರಶ್ನೆ ಆಗ್ತದೆ ಪ್ರಾಸಿಕ್ಯೂಷನ್ಗೆ. ಒಂದು ವೇಳೆ ಅವು ಪ್ರಾಸಿಕ್ಯೂಷನ್ ತನಿಖೆ ಮಾಡಿರೋದ್ರಲ್ಲಿ ಅವರು ವಿಫಲ ಆಗಿದ್ದಾರೆ, ಕೆಲವು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಾರೆ, ಅವರು ಅಧಿಕಾರ ವ್ಯಾಪ್ತಿ ಮೀರಿ ತನಿಖೆ ನಡೆಸಿದ್ದಾರೆ, ಅದು ಅಧಿಕಾರ ವ್ಯಾಪ್ತಿ ಇಲ್ಲದೇ ತನಿಖೆ ನಡೆಸಿದ್ದಾರೆ, ಇದೆಲ್ಲನೂ ಸಹ ಅದೇನು ಕಂಡು ಬಂದರೆ ಕೋರ್ಟ್ ಅವ್ರು ಚಿಮಾರಿ ಆಗ್ತಾರೆ. ಆ ಭಯನೂ ಅವ್ರಿಗಿರ್ತದೆ. ಒಂದು ವೇಳೆ ಇವರು ನಿಜವಾಗ್ಲೂ ಸಹ ಯಾರು ಈ ಕೇಸಲ್ಲಿ ಈ ಮರ್ಡರಲ್ಲಿ ಭಾಗಿಯಾಗಿದ್ದಾರೆ, ನಿಜವಾಗಿ ಭಾಗಿಯಾಗಿರ್ತಕ್ಕಂಥ ಬಿಟ್ಟು ಬೇರೆಯವ್ರನ್ನೆಲ್ಲ ಯಾವುದೋ ಕಾರಣಕ್ಕೆ ಇವರ ಕೇಸ್ ಹಾಕಿದ್ದಾರೆ ಅನ್ನೋ ಕಾರಣಕ್ಕೆ ಇವ್ರನ್ನ ಒಂದಷ್ಟು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿಬಿಟ್ಟಿದ್ರೆ, ಈಗ ದರ್ಶನ್ ಫಾರ್ ಎಕ್ಸಾಂಪಲ್ ದರ್ಶನ್ ಭಾಗಿಯಾಗಿಲ್ಲ, ಇನ್ಯಾರೋ ಹೊಡೆದು ಸಾಯಿಸ್ಬಿಟ್ಟವ್ರೆ, ಅದನ್ನು ದರ್ಶನ್ ಕಾರಣಕ್ಕಾಗಿ ಇವ್ರು ದರ್ಶನ್ ಫಿಕ್ಸ್ ಮಾಡಿದ್ದಾರೆ ಅನ್ನೋ ಇಂಟೆನ್ಷನಲ್ಲಿ ಇವರು ಸಾಕ್ಷಿಗಳೆಲ್ಲ ತಗೊಂಡು ದರ್ಶನ್ಗೆ ಫಿಟ್ ಮಾಡೋ ಥರ ಸೃಷ್ಟಿ ಮಾಡಿದರೆ, ಒಂದು ವೇಳೆ ಡಿಫೆನ್ಸಲ್ಲಿ ಸಿಕ್ಕಾಕೊಂಡ್ರೆ, ಕ್ರಾಸ್ ಎಕ್ಸಾಮಿನಲ್ಲಿ ಸಿಕ್ಕಾಕೊಂಡ್ರೆ ಆವಾಗ ಕೋರ್ಟ್ಗಳು ಚಿಮಾರಾಗೋ ಸಾಧ್ಯತೆಗಳು ಇರ್ತವೆ. ಸೊ ಈಗ ಡಿಫೆನ್ಸ್ ಆಗಿರ್ಬೋದು ಅಥವಾ ಪ್ರಾಸಿಕ್ಯೂಷನ್ ಸೈಡ್ ಆಗಿರ್ಬೋದು ಎಲ್ಲನೂ ಸಹ ಬಹಳ ಕಷ್ಟದ ಕೆಲಸ ಇರ್ತದೆ. ನಾವೆಲ್ಲರೂ ಸಹ ಡಿಫೆನ್ಸ್ ಕಡೆಯಿಂದ ಪೊಲೀಸವರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಕೋರ್ಟ್ಗೆ ತೋರಿಸ್ಬೇಕಾಗ್ತದೆ. ಆಮೇಲೆ ಪ್ರಾಸಿಕ್ಯೂಷನ್ ಅವರು ಇವರು ಅಕ್ಯೂಸ್ಗಳು ಮಾಡಿರ್ತಕ್ಕಂಥ ಕೃತ್ಯಗಳನ್ನು ಕೋರ್ಟ್ಗೆ ಎತ್ತಿ ತೋರಿಸ್ಬೇಕಾಗ್ತದೆ. ಸೊ ಎರಡೂ ಮಧ್ಯೆ ವೇಯ್ ಮಾಡಿ ತೂಕ ಹಾಕಿ ಕೋರ್ಟ್ ಅವ್ರು ನ್ಯಾಯ ಕೊಡಬೇಕಾಗ್ತದೆ. ಸೊ ಇದ್ರ ಗಂಭೀರತೆ ಬಹಳ ಕೆಲಸ ಇರ್ತದೆ. ಸೊ ಅಷ್ಟು ಸುಲಭದ ಕೆಲಸ ಅಲ್ಲ. ಸೊ ಅದೆಲ್ಲನೂ ಸಹ ವಾದ ಮತ್ತು ಪ್ರತಿವಾದಗಳನ್ನ ಕೇಳಿ ಆಮೇಲೆ ಕೋರ್ಟ್ಗಳು ತೀರ್ಮಾನ ಮಾಡ್ಕೋಬೇಕಾಗ್ತದೆ. ಈವನ್ ಜಾಮೀನು ವಿಷಯದಲ್ಲೂ ಅಷ್ಟೇ ಮತ್ತು ಫೈನಲ್ ಕೇಸ್ ತೀರ್ಮಾನ ಮಾಡುವಂಥ ವಿಚಾರದಲ್ಲೂ ಅಷ್ಟೇ ಗಂಭೀರವಾಗಿ ಕೋರ್ಟ್ ಅವರು ಈ ವಿಚಾರವನ್ನು ಗಮನಿಸ್ತಾರೆ. ಓಕೆ, ಈ ಚಾರ್ಜ್ ಶೀಟ್ನಲ್ಲಿ ಇನ್ನೊಂದು ಪ್ರಮುಖವಾದಂಥ ಅಂಶವನ್ನ ಉಲ್ಲೇಖ ಮಾಡಿದ್ದಾರೆ ಸರ್ ಪೊಲೀಸರು. ರೇಣುಕಾಸ್ವಾಮಿಯ ಮರ್ಮಾಂಗಕ್ಕೆ ಒದ್ದಿರೋದು ದರ್ಶನ್ ಅವರೇ ಅಂತ ಹೇಳಿ. ಅಕಸ್ಮಾತ್ ಆಗಿ ಇದು ಸಾಬೀತಾದ್ರೆ ದರ್ಶನ್ಗೆ ದೊಡ್ಡ ಮಟ್ಟದ ಸಂಕಷ್ಟ ಅಲ್ವಾ? ಅಂದ್ರೆ ಒದ್ದು ಅದರಿಂದಾನೇ ಸಾವನ್ನಪ್ಪಿದ್ದಾರೆ ಅಂತ ಕೂಡ ಉಲ್ಲೇಖ ಆಗಿದೆ. ಸರ್ ನೋಡಿ, ಕೇವಲ ಒದ್ದಿರೋದಷ್ಟೇ ಅಲ್ಲ, ಪ್ರಾಸಿಕ್ಯೂಷನ್ ಅವ್ರು ಏನು ಆರೋಪ ಮಾಡ್ತಾರಂದ್ರೆ ದರ್ಶನ್ ಅವರು ಕಣ್ಣುಗಳು ಗುದ್ದಿದ್ದಾರೆ, ಎದೆ ಮೇಲೆ ಬೂಟ್ ಕಾಲಿಂದ ಒದ್ದಿದ್ದಾರೆ ಮತ್ತು ಈ ಮರ್ಮಾಂಗಕ್ಕೆ ಬೂಟ್ ಕಾಲಿಂದ ಒದ್ದಿದ್ದಾರೆ ಅನ್ನತಕ್ಕಂಥ ಆರೋಪಗಳು ಇದ್ದಾವೆ. ಇದು ಇವತ್ತಿನ ಮಟ್ಟಿಗೆ ಕೇವಲ ಆರೋಪಗಳು ಮಾತ್ರ. ಆರೋಪಕ್ಕೂ ಮತ್ತು ಸತ್ಯಕ್ಕೂ ಬಹಳ ವ್ಯತ್ಯಾಸ ಇರ್ತದೆ. ಸೊ ಆರೋಪವನ್ನು ಮಾಡಿ ಈ ಆರೋಪಗಳನ್ನು ಈ ರೀತಿಯಲ್ಲಿ ಆರೋಪಗಳು ಇಟ್ಕೊಂಡು ಈ ರೀತಿಯಲ್ಲಿ ಸಾಕ್ಷಿಗಳನ್ನು ಕ್ರೋಢೀಕರಣ ಮಾಡಬೇಕು ಅಂತ ಹೇಳ್ಬೋದು. ಸಾಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಂತಕ್ಕಂಥ ವಿಚಾರ ಕೋರ್ಟ್ ಗೊತ್ತಾದರೆ ಅದು ಗಂಭೀರತೆ, ಅದು ಮತ್ತೆ ಪ್ರಾಸಿಕ್ಯೂಷನ್ ಭಾಳ ಗಂಭೀರತೆ, ಅದು ಪ್ರೂವ್ ಮಾಡ್ಬೇಕು. ಯಾಕಂದರೆ ಇಟ್ ಇಸ್ ರಿಕ್ವೈರ್ಡ್ ಟು ಬಿ ಟೆಸ್ಟಿಫೈಡ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ. ಆಮೇಲೆ ಅಧಿಕಾರ ವ್ಯಾಪ್ತಿ ಮೀರಿ ಮಾಡಿದರೆ, ಅಧಿಕಾರ ವ್ಯಾಪ್ತಿ ಒಳಗೆ ಇಲ್ಲ ಅಂದರೆ ಇವೆಲ್ಲನೂ ಸಹ ಬಹಳ ಗಂಭೀರತೆ ಪಡ್ಕೊತವೆ. ಅವ್ರಿಗೂ ಗಂಭೀರತೆ ಇದೆ, ಇವ್ರಿಗೂ ಗಂಭೀರತೆ ಇದೆ. ಸೊ ಇಟ್ ಇಸ್ ರಿಕ್ವೈರ್ಡ್ ಟು ಬಿ ಟೆಸ್ಟೆಡ್. ಸರ್, ಚಾರ್ಜ್ ಶೀಟ್ನಲ್ಲಿ ಈಗ ಪೊಲೀಸರು ಏನು ಸಲ್ಲಿಸಿದಾರಲ್ಲ, ಇಷ್ಟು ದೊಡ್ಡ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಅವರಿಗೆ ಹೆಲ್ಪ್ ಆಗಬಹುದಾದಂಥ ಅಂಶ ಯಾವುದಿರಬಹುದು? ಅಂಶಗಳು ನೋಡಿ, ನಾನೊಬ್ಬ ಡಿಫೆನ್ಸ್ ಕೌನ್ಸಿಲ್ ಆಗಿ ಮತ್ತು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಒಂದಷ್ಟು ಕೇಸ್ಗಳಲ್ಲಿ ಮಾಡಿದ್ದೀನಿ. ಹೆಚ್ಚು ಕೇಸ್ಗಳಲ್ಲಿ ನಾನು ಡಿಫೆನ್ಸ್ ಕೌನ್ಸಿಲ್ ಆಗೇ ಮಾಡಿದೆ. ನಾವು ಸಾಮಾನ್ಯವಾಗಿ ಅಕ್ಯೂಸ್ಡ್ಗಳಿಗೆ ಪೂರಕವಾಗಿರ್ತಕ್ಕಂಥ ಅನುಕೂಲವಾಗಿರ್ತಕ್ಕಂಥ ಗ್ರೌಂಡ್ಗಳನ್ನ ಪಾಯಿಂಟ್ಗಳನ್ನು ಹುಡುಕ್ತೇವೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ
ನಿಶ್ಚಿತ.